ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಏಪ್ರಿಲ್ ಮೇ 2026 ಥಿಯರಿ ಎಕ್ಸಾಮದು ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಯಾರಿಗೆಂದರೆ C20 ಮತ್ತು C25 ಸಿಲೆಬಸ್ನವ್ರಿಗೆ ಫೈನಲ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಆ ಟೈಮ್ ಟೇಬಲನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಕ್ಯುಲರ್ ಡೇಟೆಡ್ 7/5/2026 ಪ್ರಕಾರ ಟೈಮ್ ಟೇಬಲ್ ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. C20 ಮತ್ತು C25 ಸಿಲೆಬಸ್ನವ್ರಿಗೆ ಥಿಯರಿ ಎಕ್ಸಾಮ್ದು ಟೈಮ್ ಟೇಬಲ್ ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಪಬ್ಲಿಷ್ ಮಾಡಿದ್ದು ಇಲ್ಲಿ ಶೇರ್ ಮಾಡಿದ್ದಾರೆ ನೋಡಿಲಿ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಭಾಳ ಇಂಪಾರ್ಟೆಂಟ್ ಇದೆ. ಸ್ಲೋಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ C20 ಸಿಲೆಬಸ್ನವ್ರದ್ದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನೋಡಿರಿ. C20 ಸಿಲೆಬಸ್ದವ್ರಿಗೆ ಮೇ ಜೂನ್ 2026 ಎಕ್ಸಾಮ್ದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕೋರ್ಸ್ ಇದೆ, ಸೆಮಿಸ್ಟರ್ ಇದೆ, ಕ್ವಶನ್ ಪೇಪರ್ ಕೋಡ್ ಇದೆ, ಕ್ವಶನ್ ಪೇಪರ್ ನೇಮ್, ಸಬ್ಜೆಕ್ಟ್ ನೇಮ್ ಮತ್ತು ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಟೈಮ್ ಕೊಟ್ಟಿದ್ದಾರೆ. ಸೊ ಟೈಮ್ ಸರಿಯಾಗಿ ನೋಟ್ ಮಾಡ್ಕೊಡ್ರಿ, ಡೇಟ್ ಸರಿಯಾಗಿ ನೋಟ್ ಮಾಡ್ಕೊಡ್ರಿ, ನಿಮ್ಮ ಸಬ್ಜೆಕ್ಟ್ ಯಾವಾಗಿದೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ನೋಟ್ ಮಾಡ್ಕೊಡ್ರಿ. ಸೊ FN ಅಂದರೆ ಫೋರ್ನೂನ್ ಅಂದರೆ 9 to 12 ಮಾರ್ನಿಂಗ್. ಆಮೇಲೆ AN ಅಂದರೆ ಆಫ್ಟರ್ನೂನ್, ದಟ್ ಈಸ್ ಆಫ್ಟರ್ನೂನ್ 2 to 5 ಅಂತಂತ ಹೇಳಿ ನೀವು ಇಲ್ಲಿ ನೋಟ್ ಮಾಡ್ಕೋಬೇಕು. 14-16 ಅಂದರೆ 2 to 4 ಇದು. ಓಕೆ, ಇದು ಕನ್ನಡ ಶಾರ್ಟ್ ಹ್ಯಾಂಡ್ ಸ್ಪೀಡ್. ಸಪೋಸ್ 14 to 17 ಅಂದರೆ 2 to 5 ಇರ್ತೈತಿ. ಓಕೆ, ಇದು ಸರಿಯಾಗಿ ನೀವು ತಿಳ್ಕೊಂಡು ನೋಟ್ ಮಾಡ್ಕೊಡ್ರಿ. ಇಲ್ಲಿ ನಾನು ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಬ್ರಾಂಚದ್ದು ಇದೆ ಇದರಲ್ಲಿ. C20 ಸಿಲೆಬಸ್ಲಿ ಎಲ್ಲ ಎಕ್ಸಾಮ್ ಬರಿತಾ ಇದ್ರಲ್ಲಿ ಈ ಸಲ ಎಲ್ಲ ಬ್ರಾಂಚ್ನವ್ರಿಗೂ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ನೀವು ನಿಮ್ಮ ಬ್ರಾಂಚ್ದ ಪ್ರಕಾರ, ನಿಮ್ಮ ಸಬ್ಜೆಕ್ಟ್ ಪ್ರಕಾರ ನೀವು ಟೈಮ್ ಟೇಬಲ್ ನೋಟ್ ಮಾಡಿಕೊಡ್ರಿ. ಓಕೆ, ಇಲ್ಲಿ C25 ಸಿಲೆಬಸ್ ಅಂದರೆ ಹೊಸ ಸಿಲೆಬಸ್ ಫಸ್ಟ್ ಇಯರ್ನಲ್ಲಿ ಈ ಸಲ ಯಾರು ಅಡ್ಮಿಷನ್ ತೊಗೊಂಡಿರಲ್ಲ ಅವರಿಗೆ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟ್ರದ್ದು ಎಕ್ಸಾಮ್, ಥಿಯರಿ ಎಕ್ಸಾಮ್ದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ನೋಟ್ ಮಾಡ್ಕೊಡ್ರಿ. ಫಸ್ಟಿಗೆ ಇಲ್ಲಿ ಸೆಮಿಸ್ಟ್ರ್ ನೋಟ್ ಮಾಡ್ಕೊಡ್ರಿ, ಯಾವುದಿದೆ ಕೋರ್ಸ್, ಸಬ್ಜೆಕ್ಟ್ ನೇಮ್ ಮತ್ತು ಬ್ರಾಂಚ್ ಮತ್ತು ಪ್ರೋಗ್ರಾಮ್ ಅಂದರೆ ಸಬ್ಜೆಕ್ಟ್ ನೇಮ್, ಅಂದ್ರೆ ಪ್ರೋಗ್ರಾಮ್ ಅಂದರೆ ನಿಮ್ಮದು ಬ್ರಾಂಚ್ ನೇಮ್. ಓಕೆ, ಎಕ್ಸಾಮ್ ಡೇಟ್, ಎಕ್ಸಾಮ್ ಟೈಮ್ ಮತ್ತು ಸೆಷನ್. ಓಕೆ, ಸೊ ಈ ಪ್ರಕಾರ ನೀವು ಚೆಕ್ ಮಾಡಿಕೊಡ್ರಿ ನಿಮ್ದು ಯಾವಾಗ ಬರ್ತದೆ ಹೇಳಿ. ಮೇನ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಕಾಮನ್ ಇದೆಲ್ಲ ಇಂಜಿನಿಯರಿಂಗ್ ಬ್ರಾಂಚ್ದವ್ರಿಗೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಯಾವಾಗಿದೆ ಅಂದರೆ ಫಾರ್ ಆಲ್ ದೀಸ್ ಬ್ರಾಂಚಸ್ ಇಟ್ ಈಸ್ ಆನ್ 20th May ಇನ್ ದ ಆಫ್ಟರ್ನೂನ್. 14 to 17 ಅಂದರೆ 2 to 5 ಇರ್ತೈತಿ ಆಫ್ಟರ್ನೂನ್ ಅಂದರೆ. ಓಕೆ, ನೆಕ್ಸ್ಟ್ ನಿಮ್ಮ ಬ್ರಾಂಚ್ ಸಬ್ಜೆಕ್ಟ್ಸ್ ಯಾವುದು ಥಿಯರಿ ಇದಾವಲ್ಲ ಅದನ್ನೇ ನೀವು ನೋಟ್ ಮಾಡಿಕೊಡ್ರಿ. ಇವು ಸೆಕೆಂಡ್ ಸೆಮಿಸ್ಟ್ರದ್ದು. ಅದೇ ರೀತಿ ಫಸ್ಟ್ ಸೆಮಿಸ್ಟ್ರದ್ದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕಾಮನ್ ಇರೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಫಾರ್ ಆಲ್ ದೀಸ್ ಬ್ರಾಂಚಸ್ ಇದು 23rd ಮೇಗಿದೆ ಇನ್ ದ ಮಾರ್ನಿಂಗ್ 9 to 12 ಮಾರ್ನಿಂಗ್. ಟೈಮಿಂಗ್ ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ. ಓಕೆ, for all branches you can see the timetable here. So idu
ಡಿಟೇಲ್ಡ್ ಟೈಮ್ ಟೇಬಲ್. ಸೊ ನೀವು ಏನು ಮಾಡಬೇಕಂದ್ರೆ ಇದರಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ನೀವು ಕಾಲೇಜಿಗೆ ಹೋಗಿ ಭೇಟಿ ಆಗ್ರಿ. ಕಾಲೇಜ್ ನೋಟಿಸ್ ಬೋರ್ಡ್ನಲ್ಲಿನೇ ಹಾಕಿರ್ತಾರೆ, ಅಥವಾ ನಿಮ್ಮ HODಗೆ ಸ್ಟಾಫಿಗೆ ಹೋಗಿ ಭೇಟಿ ಆದರೆ ಅವ್ರಿಗೆ ನಿಮಗೆ ಟೈಮ್ ಟೇಬಲೇ ಹೇಳ್ತಾರೆ. ಮತ್ತು ಇನ್ನು ಹಾಲ್ ಟಿಕೆಟ್ನಲ್ಲಿ ಅವ್ರು ನಿಮಗೆ ಹಾಲ್ ಟಿಕೆಟ್ ಕೊಟ್ಟಾಗ ಒಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮಗೆ ಹೇಳೋದಂದರೆ, ಹಾಲ್ ಟಿಕೆಟ್ನಲ್ಲಿ ನೀವು ಥಿಯರಿ ಎಕ್ಸಾಮ್ದು ಟೈಮ್ ಸರಿಯಾಗಿ ಚೆಕ್ ಮಾಡಿಕೊಡ್ರಿ. ಪ್ಲಸ್ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬಂದಿದೆ ಅಂದರೆ ಕೆಲವೊಂದು ಕಾಲೇಜಿದ್ದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿರ್ತೈತಿ. ಸೊ ಅದಕ್ಕೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಎಕ್ಸಾಮ್ ಸೆಂಟರ್ ಯಾವುದು ಮೆನ್ಷನ್ ಮಾಡುತ್ತಲ್ಲ ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿನೂ ಎಕ್ಸಾಮ್ ಬರೀಬೇಕಾಗುತ್ತೆ, ಥಿಯರಿ ಎಕ್ಸಾಮ್. ಓಕೆ, ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತೂ ಆಫ್ಟರ್ ಥಿಯರಿ ಎಕ್ಸಾಮ್ ಇರ್ತಾವೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ ನಿಮ್ಮ ಕಾಲೇಜ್ನಲ್ಲಿನೇ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ರೆ ಭಾಳ ಜನ ಕೇಳ್ತಾ ಇದ್ದರೆ C20 ಮತ್ತು C25 ಸಿಲೆಬಸ್ದು ನಮಗೆ ಟೈಮ್ ಟೇಬಲ್ ಶೇರ್ ಮಾಡಿರಿ ಮೇಡಮ್ ಅಂತಂಥೇಳಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.